ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಮ್ಮ ಗಾರ್ಡನಲ್ಲಿ ಡ್ರ್ಯಾಗನ್ ಫ್ರೂಟು ಇಷ್ಟೊಂದು ಆಗಿದ್ದಾವೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲೆಲ್ಲ ಮಗುಗಳು ಆಗಿದ್ದಾವೆ. ನೋಡಿ, ಇಲ್ಲೂ ಇದ್ದಾವೆ, ಇಲ್ಲಿ ಕೆಳಮಕ್ಕು ಇದ್ದಾವೆ. ತೋರಿಸ್ತೀನಿ ಬನ್ನಿ. ಹಾಗೆ ನಾವು ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಈ ಥರ ಎಲ್ಲ ಬೆಳ್ಕೊಂಡು ಆರ್ಗ್ಯಾನಿಕ್ಕಾಗಿ ತಿನ್ಬೋದು ಅಂತ ಎಷ್ಟು ಖುಷಿಯಾಗುತ್ತೆ. ನೋಡಿ, ಇಲ್ಲೊಂದಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ 4-5 ಇದ್ದಾವೆ. ಇಲ್ಲಿ ಕೆಳಗಡೆ 2 ಇದ್ದಾವೆ. ಬನ್ನಿ, ಹಾಗೆ ತೋರಿಸ್ತೀನಿ. ನೋಡಿ, ಇಲ್ಲೂ ಕೆಳಗೆ ಎಷ್ಟು ಡ್ರ್ಯಾಗನ್ ಫ್ರೂಟ್ ಇದ್ದಾವೆ ಅಂತ ನೋಡ್ಬೋದು. ಇಲ್ಲೊಂದು ಮೊಗ್ಗಿದೆ. ಇಲ್ಲೊಂದು ಮೊಗ್ಗಿದೆ. ಇಷ್ಟೆಲ್ಲ ಬಿಟ್ಟಿದೆ ಅಂತ ನೀವೇ ನೋಡ್ಬೋದು. ನಾವೊಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ. ಅದು ಎಷ್ಟು ಚೆನ್ನಾಗಿ ಇಷ್ಟು ದೊಡ್ಡ ಗಿಡ ಆಗಿದೆ. ಗ್ರೋ ಬ್ಯಾಗು ತೋರಿಸ್ತೀನಿ. ನೋಡಿ, 18 ಇಂಚಿಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ನಾವೀಗೆ ಆರ್ಗ್ಯಾನಿಕ್ಕಾಗಿ ಹಣ್ಣುಗಳು ತರಕಾರಿಗಳೆಲ್ಲ ಬೆಳ್ಕೊಂಡು ತಿಂದರೆ ಎಷ್ಟು ಆರೋಗ್ಯಕರವಾಗಿರ್ಬೋದು, ಎಷ್ಟು ಹೆಲ್ದಿಯಾಗಿರ್ಬೋದು. ಈ ಥರ ನೀವು ಟೆರೆಸ್ ಗಾರ್ಡನ್ ಮಾಡಿಕೊಂಡು ಬೆಳ್ಕೊಬೋದು. ನೋಡಿ, ನೆಕ್ಸ್ಟು ಬದನೆಕಾಯಿ ಹಾರ್ವೆಸ್ಟ್ಗೆ ರೆಡಿಯಾಗಿದೆ. ಎಲ್ಲ ಬದನೆಕಾಯಿ ಹಾರ್ವೆಸ್ಟ್ ಮಾಡ್ಕೊತೀವಿ. ನೋಡಿ, ಇಲ್ಲೂ ಇದಾವೆ. ನೋಡಿ, ಇದು ಬುಟ್ಟದಾಗಿ ಇಷ್ಟೇ ಎಷ್ಟೈತೆ. ಸಾಂಬಾರಿಗೆ ವಾಂಗಿಬಾತು, ದಮ್ ವಾಂಗಿಬಾತು ಮಾಡೋಕ್ಕೆ ಗೊಜ್ಜಾನ ಮಾಡ್ಬೋದು. ನೆಕ್ಸ್ಟು ಕೈಯಲ್ಲಿ ಕೀಳೋದು ಒಂದು ಸ್ವಲ್ಪ ಕಷ್ಟ ಇದೆ. ಸಿಂಟೆಕ್ಸ್ ಇದು ಅರ್ಧ ಕುಯ್ದಿದ್ದೆ. ಅದರೊಳಗೆ ಈ ಥರ ಬದನೆ ಗಿಡನೇ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ನೆಕ್ಸ್ಟ್ ಇಲ್ಲೊಂದಿದೆ. ಇಲ್ಲೂ ಬದನೆಕಾಯಿ ಬಿಟ್ಟಿದೆ. ನೋಡಿ, ಗಿಡನೇ ಬಂದ್ಬಿಡ್ತು. ಕೈಯಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಹೀಗೆ ಆಗೋದು. ಕತ್ರಿ ತಗೊಂಡು ಕಟ್ ಮಾಡಬೇಕು. ನೋಡಿ, ಇಲ್ಲೊಂದಿದೆ. ಹಾರ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ, ಜಸ್ಟ್ ಹಂಗೆ ಬಂದೆ. ನೋಡಿ, ರೈನ್ ಲಿಲ್ಲಿ ಎಷ್ಟು ಚೆನ್ನಾಗಿ ಹೂ ಹರಡಿದೆ ಅಂತ. ಪುದೀನೂ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಈ ಸಣ್ಣ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.